ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಟಿಕೆಟ್ ಟು ಫಿನಾಲೆ ಒಂದು ವಾರಕ್ಕೆ ಯಾರು ಹೋಗ್ತಾರೆ ಅನ್ನೋದು ಈ ಒಂದು ಟಾಸ್ಕಲ್ಲಿ ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಟಾಸ್ಕ್ ನಡೆಸ್ಕೊಡೋದಕ್ಕೋಸ್ಕರನೇ ಚೂ ಮಂತ್ರ ತಂಡದಿಂದ ಶರಣ್ ಆ್ಯಂಡ್ ಆದಿತ್ಯ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗಿದ್ದಾರೆ. ಆ್ಯಂಡ್ ಗೆದ್ದಿರುವಂಥ ಸ್ಪರ್ಧಿಗೆ ಸೊ ಅವರ ಒಂದು ಕೈಯಿಂದನೇ ಆ ಒಂದು ಟಿಕೆಟ್ ಟು ಫಿನಾಲೆಯ ಒಂದು ಟಿಕೆಟು ಸೊ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಅಭ್ಯರ್ಥಿ ನೇರವಾಗಿ ಫಿನಾಲೆ ವಾರಕ್ಕೆ ಹೋಗಿ ಕುತ್ಕೊತಾರೆ ಆರಾಮಾಗಿ 1-2 ವಾರ, ಯಾವುದೇ ಟೆನ್ಷನ್ ಇಲ್ದಂಗೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಟಾಸ್ಕ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ಯಾವುದೋ ಹಿಂದಿ ಒಂದು ಏನು ಕತ್ರೋಂಗ ಕೆಲಾಡಿ ಇದೆ, ಸೊ ಆ ಒಂದು ಪ್ರೋಗ್ರಾಮ್, ಆ ಒಂದು ಶೋ ಇಂದ ನೀಟಾಗಿ ಕಾಪಿ ಮಾಡಿದ್ದಾರೆ. ಬಟ್ ನಿನ್ನೆ ಕೊಟ್ಟಂಥ ವಾಟರ್ ಟಾಸ್ಕ್ ಆದರೂ ಆಗಿರ್ಬೋದು, ಇದಾದರೂ ಆಗಿರ್ಬೋದು, ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು. ಸೊ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡೋಂಗಲ್ಲ, ಬಟ್ ಆದರೂ ಸಖತ್ತಾಗಿ ಆಡಿದ್ದಾರೆ ನಿನ್ನೆ ಕೂಡ. ಆ್ಯಂಡ್ ಇವತ್ತು ಕೂಡ ಈ ಟಾಸ್ಕ್ ಕೂಡ ಸಖತ್ ಆಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಮುಖ್ಯ ಏನು ಅಂತಂದರೆ ಯಾರು ಫಾಸ್ಟಾಗಿ ಮಾಡ್ತಾರೆ ಸೊ ಅದು ಮುಖ್ಯ ಆಗುತ್ತೆ. ಯಾಕಂದರೆ ಇಲ್ಲಿ ಯಾರು ಬೇಗ ಮುಗಿಸ್ತಾರೆ ಆ ಒಂದು ಟಾಸ್ಕ್ನ ಸೊ ಅವರೇ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಅಲ್ಲಿ ರಜತ್, ತ್ರಿವಿಕ್ರಮ್, ಭವ್ಯ ಆ್ಯಂಡ್ ಹನುಮಂತ ಈ ಒಂದು TTF ಕಂಟೆಂಡರಾಗಿ ಆಯ್ಕೆ ಆಗಿದ್ದಾರೆ. ಸೊ ಇವರ 4 ಜನರಲ್ಲಿ ಒಬ್ಬರು ಸೊ ಫಿನಾಲೆ ವಾರಕ್ಕೆ ನೇರವಾಗಿ ಟಾಸ್ಕ್ ವಿನ್ ಆದಂಥವ್ರು ಹೋಗ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಟಾಸ್ಕ್ ಯಾವ ರೀತಿಯಲ್ಲಿದೆ ಅಂತಂದರೆ ಅಲ್ಲಾಡಿ ನಿಮ್ಗೆ ಗೊತ್ತಿರೋಂಗೆ ಅದನ್ನು ಕ್ಲಿಮ್ ಮಾಡಬೇಕಾಗುತ್ತೆ. ಹಗ್ಗಗಳನ್ನ ಕಟ್ಟಿದ್ದಾರೆ, ಹಗ್ಗಗಳ ಮೇಲೆ ಅಲ್ಲೊಂದು ಏನು ಹಲಿಗೆಗಳಿದ್ದಾವೆ. ಸೊ ಅದ್ರ ಮೇಲ್ಗಡೆ ಹೋಗಿ ಅಲ್ಲಿ ಯಾರು ಫಸ್ಟ್ ಫ್ಲ್ಯಾಗ್ ಹಾರಿಸ್ತಾರೆ ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗಿ ನೇರವಾಗಿ ಸೊ ಫಿನಾಲೆ ವಾರಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಆ ಫ್ಲ್ಯಾಗ್ ಇರುವಂಥದ್ದು ಅಲ್ಲಿ ಏನೊಂದು ಟ್ರಂಕ್ ಇದೆ, ಸೊ ಪೆಟ್ಟಿಗೆ ಇದೆ. ಸೊ ಪೆಟ್ಟಿಗೆ ಒಳಗಡೆಗಿದೆ, ಆ ಪೆಟ್ಟಿಗೆ ಲಾಕ್ ಇದೆ. ಆ ಲಾಕ್ಗಳನ್ನು ಅಲ್ಲಿ ಏನು ಹಗ್ಗ ಹಾಕಿದ್ದಾರೆ ಸೊ ಅದಕ್ಕೆ ಅಲ್ಲಿದೆ ಆ ಲಾಕು. ಅದನ್ನು ಹುಡುಕಿ ಸೊ ಫಸ್ಟು ಯಾರು ಆ ಒಂದು ಪೆಟ್ಟಿಗೆ ಲಾಕ್ನ ಓಪನ್ ಮಾಡಿ ಆ ಫ್ಲ್ಯಾಗ್ನ ತೊಗೊಂಡೋಗಿ ಮೇಲೆ ಹಾರಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಆ್ಯಂಡ್ ನಾವು ಮೊದಲೇ ಹೇಳಿದಾಗೆ ಇದರಲ್ಲಿ ಫಾಸ್ಟ್ ಯಾರು ಇರ್ತಾರೆ ಆ್ಯಂಡ್ ಟೈಮಿಂಗ್ ಮುಖ್ಯ ಆಗುತ್ತೆ. ಸೊ ಅದು ಇಲ್ಲಿ ಮೇಜರ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ತುಂಬ ಸ್ವಲ್ಪ ಅಂದರೆ ಹಗುರವಾಗಿರೋವಂಥವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ನನ್ನ ಪ್ರಕಾರ. ಯಾಕಂದರೆ ದಪ್ಪ ಇದ್ದರೆ ಸೊ ಕ್ಲಿಮ್ ಮಾಡಲಿಕ್ಕೆ ಸ್ವಲ್ಪ ಅಂದರೆ ಪ್ರಾಬ್ಲಮ್ ಆಗ್ಬೋದು. ಜೊತೆಗೆ ಸೊ ಅಲ್ಲಿ ಅಂದರೆ ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ಬೋದು ಅಂತ ಅನಿಸುತ್ತೆ. ಅಗೇನ್ ಇದ್ರೂ ಕೂಡ ರಾತ್ರಿ ಒಂದು ಟಾಸ್ಕ್ಗೆ ಕೊಟ್ಟಿರೋದ್ರಿಂದ ಸೊ ಡೇನಲ್ಲಿ ಕೊಡ್ಬೋದಾಗಿತ್ತು, ಬಟ್ ರಾತ್ರಿ ಆಲ್ರೆಡಿ ಡ್ರೈನ್ ಆಗಿರ್ತಾರೆ. ಸೊ ನಿನ್ನೆ ರಾತ್ರಿ ಎಪಿಸೋಡ್ ಏನಾಯ್ತಲ್ಲ ಅದಾದಮೇಲೆ ಕೊಟ್ಟಿದ್ದಾರೆ ಅಥವಾ ಬೇರೆ ರಾತ್ರಿ ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕಾಗುತ್ತೆ. ಒಂದು ವೇಳೆ ನಿನ್ನೆ ರಾತ್ರಿ ಟಾಸ್ಕ್ ಆದಮೇಲೆ ಕೊಟ್ಟಿದ್ರೆ ಖಂಡಿತವಾಗ್ಲೂ ಭವ್ಯಗೆ ಸ್ವಲ್ಪ ಅಂದರೆ ಪ್ರಾಬ್ಲಮ್ ಆಗ್ಬೋದು. ಬಿಕಾಸ್ ಆಫ್ ಆಲ್ರೆಡಿ ಪದೇ ಅಂದರೆ ಕಂಟಿನ್ಯೂಸ್ ಆಗಿ ಟಾಸ್ಕ್ ಆಡ್ಕೊಂಡು ಬರ್ತಿದ್ದಾರೆ ಭವ್ಯ ಅವರು. ಸೊ ಅವ್ರಿಗೆ ಸ್ವಲ್ಪ ಎಲ್ಲೋ ಅಂದರೆ ಸುಸ್ತಾಗಿರ್ತಾರೆ ಅಂತ ಅನಿಸುತ್ತೆ ನನಗೆ. ಸೊ ಯಾಕಂದರೆ ಇಲ್ಲಿ ತ್ರಿವಿಕ್ರಮ್ ಅಷ್ಟೇ, ರಜತ್ ಅಷ್ಟೇ ಟಾಸ್ಕ್ ಆಡಿಲ್ಲ ಈ ವಾರ, ಹೆಚ್ಚಾಗಿ ಆಡಿಲ್ಲ. ತ್ರಿವಿಕ್ರಮ್ ಆಡಿದ್ದಾರೆ, ಬಟ್ ಒಂದು ಲಾಸ್ಟ್ 2 ಡೇಸಿಂದ ತ್ರಿವಿಕ್ರಮ್ ಫಸ್ಟ್ಗೆ TTF ಹೋಗಿರೋದ್ರಿಂದ ಅಷ್ಟೊಂದು ಟಾಸ್ಕ್ ಆಡಿಲ್ಲ. ಬಟ್ ಇಲ್ಲಿ ಭವ್ಯ ಅವರಂತೂ ಕಂಟಿನ್ಯೂಸ್ ಆಗಿ ಟಾಸ್ಕ್ ಆಡ್ಕೊಂಡೇ ಬಂದಿದ್ದಾರೆ. ಸೊ ನಿನ್ನೆ ರಾತ್ರಿನೇ ಕೊಟ್ಟಿದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಗೊತ್ತಿಲ್ಲ ಯಾವ ಟೈಮಲ್ಲಿ ಕೊಟ್ಟಿದ್ದಾರೆ ಅಂತ. ಬಟ್ ಅಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲಿ ಹನುಮಂತ ಸ್ವಲ್ಪ ಸಖತ್ ಫಾಸ್ಟ್ ಅಂತ ಅನಿಸ್ತಾ ಇದೆ ನನಗೆ ಎಲ್ಲರನ್ನೂ ಕಂಪೇರ್ ಮಾಡಿದಾಗ. ಸೊ ಅಲ್ಲಿ ಒಂದು ಶಾರ್ಟಲ್ಲಿ ನೋಡ್ತಿದ್ರೆ ಸೊ ಅಲ್ಲಿ ಏನು ಆ ಫ್ಲ್ಯಾಗ್ನ ತೊಗೊಂಡು ಹಿಂದೆ ಬ್ಯಾಗಲ್ಲಿ ಇಟ್ಕೊಂಡು ಸೊ ಅಲ್ಲಿ ಆ ಕ್ಲಿಮ್ ಮಾಡೋ ಟೈಮಲ್ಲಿ ಫುಲ್ ಒಂದು ರೀತಿಯಲ್ಲಿ ಎಗರುತ್ತಾನೆ ಗೊತ್ತಾ. ಆ ಟಗರು ಒಂದು ರೀತಿಯಲ್ಲಿ ಚಿರತೆ ರೀತಿಯಲ್ಲಿ ಆ ರೇಂಜಿಗೆ ಎಗರ್ತಿದ್ದಾನೆ. ಆ್ಯಂಡ್ ಅವನಿಗೆ ಅಭ್ಯಾಸ ಇದೆ, ಅದು ಗಿಡ ಹತ್ತಿ ಸೊ ಅದೆಲ್ಲ ಮಾಡಿ ಅವನಿಗೆ ಅಭ್ಯಾಸ ಇರೋದ್ರಿಂದ ಅವನಿಗೆ ಸ್ವಲ್ಪ ಈಸಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಇದೇ ಫೈನಲ್ ಅಲ್ಲ, ಬಟ್ ಅವನಿಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇದೆ. ಸೊ ಕಂಪೇರ್ ಮಾಡಿದ್ರೆ ಎಲ್ರಿಗೂ ಒಂದು ಕಂಪೇರ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಅಲ್ಲಿ ಭವ್ಯ ಅವರು ಆಲ್ರೆಡಿ ಡ್ರೈನ್ ಆಗಿದ್ದಾರೆ, ಸುಸ್ತಾಗಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ರಜತ್ಗೆ ಸ್ವಲ್ಪ ವೇಟ್ ಇರೋದ್ರಿಂದ ಸೊ ಅವನು ಕೂಡ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ತ್ರಿವಿಕ್ರಮ್ ಸೊ ಅವನಿಗೆ ಚಾನ್ಸ್ ಇದೆ, ಬಟ್ ಹನುಮಂತಗೆ ಸ್ವಲ್ಪ ಜಾಸ್ತಿ ಏನಕ್ಕೆ ಅಂತಂದರೆ ಅದೇ ಅವನಿಗೆ ಗಿಡಗಳ ಹತ್ತಿ ಅಭ್ಯಾಸ ಇದೆ. ಆ್ಯಂಡ್ ತ್ರಿವಿಕ್ರಮ್ ಕೂಡ ಚಾನ್ಸ್ ಇದೆ ಬಿಕಾಸ್ ಆಫ್ ಅವನು ಅಥ್ಲೇಟ್ ಅಂತ ಹೇಳ್ತಾರೆ. ಸೊ ಅವರು ಕೂಡ ಒಂದು ಆ ರೀತಿಯಲ್ಲಿ ಬಾಡಿ ಫಿಟ್ ಆಗಿರೋದ್ರಿಂದ ಸೊ ಅವರು ಕೂಡ ಹತ್ತಬಹುದು. ಬಟ್ ನನಗನ್ಸೋ ಪ್ರಕಾರ ಏನು ಅಂತಂದರೆ ಆನೆಸ್ಟಾಗಿ ಸೊ ಹನುಮಂತ ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆ್ಯಂಡ್ ಫೇವರಿಸಮ್ ಅಂತೂ ಅಲ್ಲ, ಇಲ್ಲಿ ಯಾರಿಗಾದ್ರೂ ಖುಷಿ ಇದೆ ನನಗೆ. ಓಕೆ, ಭವ್ಯಗಾದ್ರೂ ಇನ್ನೂ ಖುಷಿ. ಯಾಕಂತಂದರೆ ಆ ಹುಡುಗಿ ಸ್ವಲ್ಪ ಸಖತ್ ಕಷ್ಟಪಟ್ಟಿದ್ದಾಳೆ ಈ ವಾರ ಟಾಸ್ಕಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಓಕೆ, ಅವರು ಹೊಡೆಯುವಂಥದ್ದು ಅಥವಾ ಅಹಂಕಾರ ಅದೆಲ್ಲ ಸೈಡಿಗೆ ಇಡ್ತೀನಿ ನಾನು, ಅದನ್ನು ಇದರಲ್ಲಿ ತರಕ್ಕೆ ಹೋಗೋದಿಲ್ಲ. ಸೊ ಬಟ್ ಟಾಸ್ಕ್ ಅಂತ ಬಂದರೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಕೆಲವುದರಲ್ಲಿ ಆ ಕಡೆಗೆ ಆಗಿದೆ, ಬಟ್ ಅದನ್ನೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗಲ್ಲ. ಬಟ್ ಪರ್ಫಾರ್ಮ್ ಅಂತೂ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಟಾಸ್ಕಲ್ಲಿ ಅವ್ರು ಏನಾದರೂ ವಿನ್ ಆದರೆ ನಿಜವಾಗ್ಲೂ ಅದ್ಭುತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಆ ಒಂದು ಮಟ್ಟಿಗೆ ಅವ್ರ ಪರ್ಫಾರ್ಮೆನ್ಸು ಕೂಡ ಇದೆ. ಬಟ್ ಯಾರು ಗೆದ್ದರೂ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಅನಿಸಿರೋವಂಥದ್ದು ಹನುಮಂತನಿಗೆ ಚಾನ್ಸ್ ಇದೆ ಅಂತ. ಬಟ್ ಅವ್ನು ಫಾಸ್ಟ್ ಆಗಿದ್ದಾನೆ. ಓಕೆ, ಯಾರಾದರೂ ವಿನ್ ಆಗಲಿ. ಆ್ಯಂಡ್ ಯಾರು ವಿನ್ ಆಗಿಲ್ಲ ಅಂದರೂ ಕೂಡ ಸೊ ಅವರು ಜನರ ಬೆಂಬಲ ಇದ್ದರೆ ಖಂಡಿತವಾಗ್ಲೂ ಫಿನಾಲೆ ವಾರಕ್ಕೆ ಹೋಗ್ತಾರೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಏನು 4 ಜನ ಇದ್ದಾರೆ, ನನ್ನ ಪ್ರಕಾರ 4 ಜನ ಕೂಡ ಸೊ ಫಿನಾಲೆ ವಾರದಲ್ಲಿ ಇರ್ತಾರೆ. ಇನ್ನು 2 ಯಾರು ಇರ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ನನ್ನ ಪ್ರಕಾರ ಫಿನಾಲೆ ವಾರಕ್ಕೆ 6 ಜನ ಇರ್ತಾರೆ. ಸೊ 6 ಜನರಲ್ಲಿ 4 ಜನ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ನನಗೆ ಆ ಒಂದು ಥಾಟ್ ಅಂತ ಅನಿಸ್ತಾ ಇದೆ 4 ಜನ ಇರ್ತಾರೆ ಅಂತ. ಸೊ ನೋಡುವ ಏನೇನಾಗುತ್ತೆ ಅಂತ. ಆ್ಯಂಡ್ ಟಾಸ್ಕ್ ಇಂಟ್ರೆಸ್ಟಿಂಗ್ ಆಗಿದೆ, ನೋಡುವ. ಆ್ಯಂಡ್ ಸೇಫ್ಟಿ ಫ್ಯೂಚರ್ಸ್ ಎಲ್ಲ ತಗೊಂಡಿದ್ದಾರೆ, ಅದೊಂದು ಖುಷಿ. ರೋಪ್ ಹಾಕಿ ಸೇಫ್ಟಿ ಹಾರ್ನೆಸ್ ಎಲ್ಲ ಹಾಕೊಂಡಿದ್ದಾರೆ. ಸೊ ಅಲ್ಲಿ ಫಸ್ಟ್ ಆ ಪೆಟ್ಟಿಗೆ ಓಪನ್ ಮಾಡಿ ಲಾಕ್ನ ಹುಡುಕಿ ಯಾರು ಓಪನ್ ಮಾಡಿ ಆ ಫ್ಲ್ಯಾಗ್ ತೊಗೊಂಡೋಗಿ ಮೇಲೆ ಹಾರಿಸ್ತಾರೆ
ಸೊ ಅವರು ವಿನ್ ಆಗ್ತಾರೆ. ಸೊ ಕಡಿಮೆ ಸಮಯದಲ್ಲಿ ಯಾರು ಮೇಲೆ ಹೋಗಿ ಆ ಫ್ಲಾಗ್ನ ಹಾರಿಸ್ತಾರೆ ಅಂತ. ಸೊ ನೋಡುವ ಇದನ್ನಾಗುತ್ತೆ ಅಂತ. ಓಕೆ, ಸೊ ನನಗೆ ಅನ್ಸಿರೋದನ್ನ ಹಾನೆಸ್ಟ್ ಆಗಿ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರು ಹೋದ್ರೂ ಖುಷಿ ಇದೆ. ಓಕೆ, ಬಾಯ್.